ಶಿವಸಂಕಲ್ಪ ವೀರಶೈವ ಲಿಂಗಾಯತ ಒಕ್ಕೂಟದ ಉದ್ಘಾಟನಾ ಸಮಾರಂಭವನ್ನು ಜನವರಿ 12ರಂದು ಸೋಮವಾರ ಕುವೆಂಪು ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಒಕ್ಕೂಟದ ಅಧ್ಯಕ್ಷ ಇ ವಿಶ್ವಾಸ್ ತಿಳಿಸಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಸ್ತುತ ಸನ್ನಿವೇಶದಲ್ಲಿ ಸಮಾಜದ ಸಂಘಟನೆಯಲ್ಲಿ ಅತ್ಯಂತ ಗೊಂದಲದ ವಾತಾವರಣವಿರುವುದು ನಮ್ಮ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಇದೆ. ಇಂದು ನಮ್ಮೊಳಗಿನ ಕೆಲ ಭೇದ ಭಾವಗಳಿಂದ ಒಡೆದು ಮನೆಯಂತಾಗಿದೆ. ಒಗ್ಗಟ್ಟಿಲ್ಲದ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ಎಂದರು. ಈ ನಿಟ್ಟಿನಲ್ಲಿ ಸಮಾಜದ ಹಲವು ಸಮಾನ ಮನಸ್ಕ ಮುಖಂಡರು ಸೇರಿ ವೀರಶೈವ ಜಾತಿ, ಉಪಜಾತಿ, ಪಂಗಡ, ಉಪಪಂಗಡ ಭೇದ ಭಾವವನ್ನು ತೊರೆದು ಎಲ್ಲರನ್ನ ಒಟ್ಟುಗೂಡಿಸಿ ವೀರಶೈವ ಲಿಂಗಾಯತದ ಅಡಿಯಲ್ಲಿ ತಂದು ತನ್ಮೂಲಕ ಹಿಂದೂ ಧರ್ಮವನ್ನು ಸಂರಕ್ಷಿಸುವ ಸಂಕಲ್ಪದೊಂದಿಗೆ ಸಮಾನ ಮನಸ್ಕರು ಸೇರಿಕೊಂಡು ಸಂಘಟಿತರಾಗಿರೋದೇ ಶಿವಸಂಕಲ್ಪ ವೀರಶೈವ ಲಿಂಗಾಯತ ಒಕ್ಕೂಟದ ಉದ್ದೇಶ ಎಂದರು. ಈಗಾಗಲೇ ಮನೆ ಮನೆಗೆ ಹೋಗಿ ಕರೆಯುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. 12ನೇ ತಾರೀಕು ಕುವೆಂಪು ರಂಗಮಂದಿರದಲ್ಲಿ ಈ ಕಾರ್ಯಕ್ರಮ ಸಂಜೆ 5 ಗಂಟೆಗಿದೆ. ನಮ್ಮ ನಿರೀಕ್ಷೆ ಸುಮಾರು 1ರಿಂದ 1,500 ಸಾವಿರ ಜನ ಬರ್ಬೋದು ಅಂತೇಳಿ ನಿರೀಕ್ಷೆ. ಈಗ ಆ ಕಾರ್ಯಕ್ರಮ ಕೂಡ ಇದೆ. MLC ಆದಂತಹ ಡಾಕ್ಟರ್ ಧನಂಜಯ ಸರ್ಜಿ ಅವರು ಬರ್ತಾ ಇದ್ದಾರೆ. ಮತ್ತೊಬ್ಬರು MLC ಆದಂತಹ DS ಅರುಣ್ ಅವರು ಬರ್ತಾ ಇದ್ದಾರೆ. ಹಾಗೆ ನಮ್ಮ ವೀರಶೈವ ಲಿಂಗಾಯತ ಸಮಾಜ ಸಭೆಗೆ ಕರೀತಾ ಇದ್ದೇವೆ. ಇಷ್ಟೆಲ್ಲ ಆದ ನಂತರ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಖ್ಯಾತ ಜಾನಪದ ಕಲಾವಿದರಾದಂಥ ಶಂಭು ಬಳಗಾರ್ ಅವರು ಉಪನ್ಯಾಸಕರು, ಅವರ ಉಪನ್ಯಾಸ ಕೂಡ ಇದೆ. ಹೀಗೆ ನಾವಾಗಲೇ ಶಿವಮೊಗ್ಗದ ವಿವಿಧ ಬಡಾವಣೆಗಳಲ್ಲಿ ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಈಗಾಗಲೇ ಮನೆ ಮನೆಗೆ ಹೋಗಿ ಕರೆಯುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. 12ನೇ ತಾರೀಕು ಕುವೆಂಪು ರಂಗಮಂದಿರದಲ್ಲಿ ಈ ಕಾರ್ಯಕ್ರಮ ಸಂಜೆ 5 ಗಂಟೆಗಿದೆ. ನಮ್ಮ ನಿರೀಕ್ಷೆ ಸುಮಾರು 1ರಿಂದ 1,500 ಸಾವಿರ ಜನ ಬರ್ಬೋದು ಅಂತೇಳಿ ನಿರೀಕ್ಷೆ. ಈಗ ಆ ಕಾರ್ಯಕ್ರಮ ಕೂಡ ಇದೆ. ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ನಮ್ಮ ಸಂಘಟನೆಯ ಉದ್ದೇಶಗಳನ್ನು ತಿಳಿಸಿ ಒಂದು ಈ ಹಿಂದೂಗಳ ಒಂದು ಮಹತ್ತರ ಕಾರ್ಯದಲ್ಲಿ ವೀರಶೈವ ಸಂಘಟನೆ ಒಟ್ಟಾಗಿರ್ತಕ್ಕಂಥದ್ದನ್ನ ತಾವೆಲ್ಲ ಕೂಡ ಜನಕ್ಕೂ ತಿಳಿಸ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ತುಂಬಾ ದೊಡ್ಡದಿದೆ, ಸಿಕ್ಕಾಪಟ್ಟೆ ದೊಡ್ಡದಿದೆ. ಇದನ್ನು ಪ್ರಾರಂಭ ಅಷ್ಟೇ. ಇನ್ನು ಸಾಕಷ್ಟು ತಿಂಗಳಿಗೊಂದು ಕಾರ್ಯಕ್ರಮಗಳನ್ನು ನಮ್ಮೆಲ್ಲರೂ ಕೂಡ ಮನೆ ಮನೆಗಳಿಗೆ ಹೋಗಿ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದೀವಿ. ತಮ್ಮ ಸಹಕಾರಕ್ಕೆ ವೀರಶೈವರು ಬೇರೆ, ಲಿಂಗಾಯತರು ಬೇರೆ ಅಲ್ಲ, ವೀರಶೈವ ಲಿಂಗಾಯತರ ಒಕ್ಕೂಟ ಅಂತಾನೆ ಮಾಡಿದ್ವಿ. ಅದನ್ನೆಲ್ಲ ಒಪ್ಕೊಂಡವ್ರು ಇಲ್ಲಿ ನಮ್ಮ ಜೊತೆ ಇದ್ದಾರೆ, ಒಪ್ಕೊಂಡವ್ರು ನಮ್ಮ ಜೊತೆ ಬರ್ತಾ ಇದ್ದಾರೆ. ಎಲ್ಲರನ್ನೂ ಕರಿತೀವಿ ಸರ್, ನಾವು ಪಕ್ಷಾತೀತವಾಗಿ ಮಾಡಿರ್ತಕ್ಕಂಥದ್ದು. ಎಲ್ಲರದು ಏನು ಇನ್ವಿಟೇಷನ್ ಅಲ್ಲಿ ಹೆಸರು ಹಾಕಿದ್ವಿ.